ಮಚ್ಚ ಇವಾಗೆಲ್ಲ ಮಕ್ಕಳು ಬೋಳಿ ಮಕ್ಳು ಆಗ್ಬಿಟ್ಟವ್ರಪ್ಪ. ಓದೋದು ಬರೆಯೋದೇನು ಮಾಡೋದೇ ಇಲ್ಲ. ನಮ್ ತಾತ ಮುತ್ತಾತನ ಕಾಲದಲ್ಲೆಲ್ಲ ಮಚ್ಚ ಇವಾಗೆಲ್ಲ ಮಕ್ಕಳು ಬೋಳಿ ಮಕ್ಳು ಆಗ್ಬಿಟ್ಟವ್ರಪ್ಪ. ಓದೋದು ಬರೆಯೋದೇನು ಮಾಡೋದೇ ಇಲ್ಲ. ನಮ್ ತಾತ ಮುತ್ತಾತನ ಕಾಲದಲ್ಲೆಲ್ಲ ನದಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗಿ ಓದ್ಕೊಂಡ್ ಬರ್ತಾ ಇದ್ರು. ಮಚ್ಚ ಎಲ್ಲ ನಮ್ ಮುತ್ತಾತ ಗುಡುಗು ಮಿಂಚು ಬತ್ತಿತ್ತಲ್ಲ, ಅದ್ರಲ್ಲೇ 2-3 ಚಾಪ್ಟರ್ ಓದ್ಬಿಡೋರು. ಮಚ್ಚ ನಮ್ ತಾತ ರಾತ್ರಿ ಹೊತ್ತು ಬೆಕ್ಕನ್ನು ಉಳಿಯುತ್ತೆ ಗೊತ್ತಾ, ಪಳ ಅಂತ, ಅದ್ರಿಂದ ಓದ್ಕೊಂತಿದ್ರು. ನಮ್ ತಾತ ನೋಡ್ರಿ ಅಕ್ಕಪಕ್ಕ ಮನೆಯವರೆಲ್ಲ ಹುರ್ಕೊಳ್ಳೋರು. ನಮ್ ತಾತ ಆ ಬೆಳ್ಕಡೆ ಓದ್ಕೊಂಡ್ಬಿಡೋರು. ತಾತ ಮುತ್ತಾತನೆಲ್ಲ ಬಿಟ್ಟಾಕ್ರಲ್ಲಿ ನಾವೆಲ್ಲ ಹೆಂಗ ಓದ್ತಾ ಇದ್ವಿ. ಮಚ್ಚ ಎಲ್ಲ ನಾನು ವಾಚ್ನ ಲೈಟ್ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಎಷ್ಟು ಉರ್ಸ್ತಾವ್ರ ನಾನು ಕಲ್ನ ಒಂದಕ್ಕೊಂದು ನೋಡಿದ್ರೆ ಬೆಂಕಿ ಕಿಡಿ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಮಚ್ಚ ನಮ್ಮ ಮನೇಲಿ ನಾನು ರಿಮೋಟ್ ಲೈಟ್ ಬರುತ್ತಲ್ಲ, ಆ ಲೈಟ್ ಇಂದ ಓದ್ತಿದ್ದೆ. ಮಾಮ್ಸ್ ನನ್ ಕತೆ ಕೇಳ್ರಿ, ಇಲ್ಲಿ ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ. ಆ ಬೆಂಕಿ 6 ವರ್ಷ 3-4 ಬುಕ್ ಓದ್ಬಿಡ್ತಿದ್ದೆ. ಏನ್ ತಪ್ಪ ಮಾಡ್ಬಿಟ್ಟೆ? ನಿಂಗೆ ನಿಮ್ ತಾತಂಗೆ ಓದಕ್ ಇಷ್ಟೊಂದು ಚೂಡಿದಿದ್ರೆ ಒಂದ್ ಕ್ಯಾಂಡ್ ತಗೊಂಡ್ಬಿಡ್ಬೇಕಾಗಿತ್ತು. ಅಕ್ಕ ನಿಂಗೆ ನಿಮ್ ತಾತಂಗೆ ಓದ್ಬೇಕಂತ ಅಷ್ಟೊಂದು ಚೂಡಿದಿದ್ರೆ ಬೆಳಗ್ಗೆ ಹೊತ್ತೇನ್ ತೆರಿತಿದ್ರ? ಬೆಳಗ್ಗೆ ಹೊತ್ತು ಓದ್ಕೊಬೇಕಾಯ್ತು. ನೀನೇ ನಾವಾಗ ನಗ್ತಾ ಇದ್ಯಾ? ನಿಮ್ ತಾತ ಮುತ್ತಾತನ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಏನು ಗೊತ್ತಿಲ್ಲ ಮಚ್ಚ ತಾತಂದಿರ್ಗೆ. ಒಂದೊಂದ್ ಕ್ವಾರ್ಟರ್ಗೆ ಜಮೀನ್ಗಳು ಮಾರ್ಕಂತಿದ್ರು ಅವನೇ ನಗ್ತಾ ನೋಡೋನು ಬೇವರ್ಸಿ. ಏನ್ ಮಗ ಎಲ್ಲ ಆರಾಮ? ಹುಷಾರಾಗಿದ್ಯಾ ತಾನೆ ನೀನು? ಹುಷಾರಾಗಿದ್ದೀನಿ. ಯಾಕೆ ನನ್ಗೇನಾಗುತ್ತೆ? ಅಲ್ಲ ಮೊನ್ನೆ ಜೋರಾಗಿ ಮಳೆ ಗಾಳಿ ಬಂತಲ್ಲ, ನಿನ್ ಬೇರೆ ಜಿಂಬಾಡಿ ಎಲ್ಲ ಗಾಳಿಗೆ ಹಾರ್ಕೊಂಡ್ ಹೋಗ್ಬಿಟ್ಟೆ ನಾ ಅನ್ಕೊಂಡೆ. ಅಷ್ಟೊಂದೆಲ್ಲ ಏನ್ ವೀಕ್ ಇಲ್ಲ ಮಗ, ಗಾಳಿ ಎಲ್ಲ ಹಾರ್ಕೊಂಡ್ ಹೋಗೋ ಅಷ್ಟು. ಮೊನ್ನೆ ಹೊಡೆದಿದ್ ಗಾಳಿಗೆ ನಮ್ಮ ಮನೆ ಹತ್ರ ಮರ ಹಾರ್ಕೊಂಡ್ ಹೋಗಿ ಪಕ್ಕದ ಏರಿಯಾದಲ್ಲಿರೋ ನಮ್ ಫ್ರೆಂಡ್ ಮನೆ ಹತ್ರ ಹೋಗಿ ಬಿದ್ದೈತೆ. ಅವ್ರ ಅಮ್ಮ ಫ್ರೀಯಾಗಿ ಮರ ಸಿಕ್ತು ಅಂತ ಪಾಟ್ಗೆ ಹಾಕೊಂಡ್ಬಿಟ್ಟವ್ರೆ. ಎಲ್ಲಾರು ಕಿವಿ ಹೂವ ಇಟ್ರೆ ನಿನ್ ಮರನೇ ಇಡ್ತಾ ಇದ್ಯಾ? ಸರಿ, ನಾಳೆ ನಮ್ ಮೇರೆದಲ್ಲಿ ಊರಬ್ಬ ಬಂದ್ಬಿಡಪ್ಪ, ಮಿಸ್ ಮಾಡ್ಬೇಡ. ಯಾಕೆ ಮಾಮ್ ಡ್ಯಾನ್ಸ್ ಆಡಕ? ಇಲ್ಲೇ ಅವ್ರ ತಮಟೆ ಅವರು ಒಂದು ಉದ್ದದ್ ಕಡ್ಡಿ ಬೇಕು ಅಂತ ಇದ್ರು. ನೀನ್ ಹೆಂಗೋ ಕಡ್ಡಿ ತರನೇ ಇದೆಯಲ್ಲ, ಅದಕ್ಕೆ ನಿನ್ನೆ ಅವ್ರು ಕೊಟ್ಬಿಡೋಣ ಅಂತ. ಅದೇನೋ ಅಂತಾರಲ್ಲ, ಇಲಿಗ್ ಪ್ರಾಣಿ ಸಂಕಟ ಆದ್ರೆ ಬೇಕಕ್ ಚಲ್ಲಾಟ ಅಂತೆ, ಹಂಗಾಯ್ತು ಇವಾಗ. ಇಲಿಯವರು ನಿನ್ಕು ದಪ್ಪ ಇರುತ್ತಲೇ, ನೀನ್ ಇಲಿಗಿಂತ ಸಣ್ಣ ಇದೆಯಾ? ಯಾಕಬ್ಬ ಸೂರ್ಯ ನಿನ್ನೆ ಕೂಲಿ ಬಂದಿಲ್ಲ? ನಿನ್ನೆ ಗ್ರಹಣ ಆಯ್ತಲ್ವ ಸರ್, ಅದಕ್ಕೆ ಬಂದಿಲ್ಲ. ಗ್ರಹಣಕ್ಕೂ ನಿನ್ ಸ್ಕೂಲಿಗೆ ಬರ್ತಾ ಇರೋದಕ್ಕೂ ಏನೋ ಸಂಬಂಧ? ನೀವೇ ಹೇಳ್ತಿರಲ್ಲ ಸರ್, ಗ್ರಹಣದ ದಿನ ಸೂರ್ಯ ಒಳಗಡೆ ಬರಲ್ಲ ಅಂತ. ನಿನ್ನೆ ಆ ಗ್ರಹಣ ಬಿಡ್ತು, ಇವತ್ತು ನಿನ್ ಗ್ರಹಣ ಬಿಡಿಸ್ತೀನಿ. 25 ಬಗ್ಗೆ ಹೇಳು ಮಾಮನ. ಹಂಗಂದ್ರೆ ದೇವಸ್ಥಾನ ಪೂಜಾರಿಗಳು ನಿಂಗೆ ಹೇಳೋ ಕಷ್ಟ ಆಗುತ್ತೆ ಅಂದ್ರೆ ಮಾಮ ಅಂತ ಹೇಳು ಅಂದ್ರು. ಎಲ್ಲ ನನ್ ಕರ್ಮ. ಸರಿ, ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಅದ್ನಾದ್ರೂ ಹೇಳು. ಇಂಜಿನಿಯರಿಂಗ್ ಮಾಡಿ ಒಳ್ಳೆ ಸರ್ಜನ್ ಆಗಿ ಸಲ್ಮಾನ್ ಖಾನ್ ತರ ಪ್ರಾಣಿ ದಯಾ ಸಂಸ್ಥೆ ತೆಗಿಬೇಕು ಅಂತ ಅನ್ಕೊಂಡಿದೀನಿ ಸರ್. ಸಲ್ಮಾನ್ ಖಾನ್ ತರ ಪ್ರಾಣಿ ದಯಾ ಸಂಸ್ಥೆನಾ? ನವಗ್ರಹಗಳು ಯಾವುವು? ಅದರ ಹೆಸರುಗಳು ದರ್ಶನ್, ವಿನೋದ್ ಪ್ರಭಾಕರ್, ಸೃಜನ್ ಲೋಕೋ. ನಾನ್ ನವಗ್ರಹ ಸಿಂಹ ಬಗ್ಗೆ ಕೇಳಿಲ್ವೋ? ಸೌರಮಂಡಲ ನವಗ್ರಹದ ಬಗ್ಗೆ ಕೇಳಿದ್ದು. ಸಾರಿ ಸರ್, ಸ್ವಲ್ಪ ದೊಡ್ಡ ಮಿಸ್ಟೇಕ್ ಆಯ್ತು. ಅಲ್ಲಿಗೆ ಉದ್ಧಾರ ಆಯ್ತು ನಮ್ ಚೆಲ್ವ ಕನ್ನಡ ನಾಡು. ಎಲ್ಲಾ ನಿಮ್ಮಂತ ಶುಕ್ರಾಚಾರ್ಯರ ಗುರುಗಳ ಆಶೀರ್ವಾದ ಸಹ.